ನಮಸ್ಕಾರ ಸ್ನೇಹಿತರೆ, ಜಾನ್ವೀಸ್ ಕಿಚನ್ಗೆ ಸ್ವಾಗತ. ಇಡ್ಲಿಗೆ ಚಟ್ನಿಗಿಂತೂ ಸಾಂಬಾರಂತೂ ಸೂಪರ್ ಆಗಿರೋಂಥ ಕಾಂಬಿನೇಷನ್. ಯಾರಿಗೆ ಇಷ್ಟ ಇರಲ್ಲ ಹೇಳಿ. ಬನ್ನಿ, ಇವತ್ತಿನ ವಿಡಿಯೋಲಿ ಡಿಫ್ರೆಂಟಾಗಿ ಸಾಂಬಾರು ಮಾಡೋ ವಿಧಾನ ತೋರಿಸ್ಕೊಡ್ತೀನಿ. ಇದು ವೆಜಿಟೇಬಲ್ ಸಾಂಬಾರು. ಇದಕ್ಕೆ 1 ಕಪ್ನಷ್ಟು ತೊಳ್ಕೊಂಡಿರೋಂಥ ತೊಗರಿಬೇಳೆ ಕುಕ್ಕರ್ಗೆ ಹಾಕಿ, ದೊಡ್ಡ ಈರುಳ್ಳಿ ಈ ಥರ ಉದ್ದುದನ್ನಾಗಿ ಹೆಚ್ಕೊಂಡು ಹಾಕಿ, 1 ದೊಡ್ಡ ಟೊಮೆಟೊನ ಕ್ಯೂಬ್ಸಾಗಿ ಕಟ್ ಮಾಡಿಕೊಂಡು, ಮತ್ತು ವೆಜಿಟೇಬಲ್ಸ್ ನಿಮ್ಮ ಚಾಯ್ಸ್. ಇಲ್ಲಿ ನಾನಂತೂ ಕ್ಯಾರೆಟು, ಬೀನ್ಸ್ ಮತ್ತು ನೋಲ್ಕೋಲ್ನ ಈ ಥರ 1/2 ಇಂಚ್ ಪೀಸಸ್ ಕಟ್ ಮಾಡಿಕೊಂಡು ತೊಳ್ಕೊಂಡು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕಿ, ಮುಳುಗುವಷ್ಟು ನೀರು ಹಾಕಿ 2 ರಿಂದ 3 ವಿಷಲ್ ಕೂಗಿಸಿ. ಬೇಳೆ ಎಲ್ಲ ಮೆತ್ತಗೆ ಬೇಯಲಿ ಆ್ಯಂಡ್ ಎಲ್ಲ ವೆಜಿಟೇಬಲ್ಸು ಬೇಯಲಿ. ಇದಕ್ಕೆ ಮಿಕ್ಸಿ ಜಾರಲ್ಲೊಂದು ಪೇಸ್ಟ್ ಪ್ರಿಪೇರ್ ಮಾಡ್ಕೋಬೇಕು. 1 ಸ್ಪೂನಷ್ಟು ಹುರಿದಿರೋಂಥ ಉದ್ದಿನಬೇಳೆ, ಕಡಲೆಬೇಳೆ, ಗಸಗಸೆ 1 ಸ್ಪೂನು, ಒಣಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಷ್ಟು, ಬ್ಯಾಡಗಿ ಮೆಣಸಿನ್ಕಾಯಿ 3 ರಿಂದ 4, ಧನಿಯಾ ಹುರಿದಿರೋದು 1 ಚಮಚದಷ್ಟು, ಅರ್ಧ ಕಪ್ನಷ್ಟು ಹಸಿ ಕಾಯಿ ಕೊಬ್ಬರಿ, ಮತ್ತು ಚಕ್ಕೆ, ಲವಂಗ ಚಿಕ್ಕ ಚಿಕ್ಕ ಪೀಸು ಅದನ್ನು ಹುರ್ಕೊಂಡಿದ್ದೀನಿ. ಕರಿಬೇವಿನ ಎಲೆ ಒಂದು 2 ರೆಂಬೆ ಅಥವಾ ಒಂದು 20 ಎಲೆ ತಗೊಳ್ಳಿ. ಈ ಎಲ್ಲದನ್ನು ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಫಾರ್ಮ್ಗೆ ರುಬ್ಕೊಂಡು ಇಟ್ಕೋಬೇಕು. ಇಲ್ಲಿ ನೋಡಿ 2 ವಿಜಿಲ್ ಕೂಗಿದೆ. ಸೊ ಬೇಳೆ ಮತ್ತು ಎಲ್ಲ ವೆಜಿಟೇಬಲ್ಸು ಮೆತ್ತಗೆ ಬೆಂದಿದೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 2 ಇಂಚಷ್ಟು ಹುಣಸೆಹಣ್ಣು ಕಿವುಚ್ಕೊಂಡು ಮತ್ತು ಸ್ವಲ್ಪ ಬೆಲ್ಲನ ನಾನು ಹಾಕ್ತಾಯಿದ್ದೀನಿ. ಮತ್ತು ನಾವು ಮಿಕ್ಸಿ ಜಾರಲ್ಲಿ ಪ್ರಿಪೇರ್ ಮಾಡ್ಕೊಂಡಿರೋಂಥ ಪೇಸ್ಟ್ ಸಹ ಇದಕ್ಕೆ ಸೇರಿಸಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇಡ್ಲಿಗೆ ಸಾಂಬಾರು ಹೇಳ್ಕೊತಾ ಇದ್ದರೆ ಇನ್ನೂ ಸ್ವಲ್ಪ ಹಾಕ್ಕೊಂಡು ತಿಂತಾಯಿದ್ರೆ ಆಹಾ ಸ್ವರ್ಗ ಅಂತಲೇ ಹೇಳ್ಬೋದು. ಇದಕ್ಕೆ ಒಗ್ಗರಣೆ ಮಾಡಿರೋಂಥ ಸಾಸಿವೆ ಹಾಕ್ತಾಯಿದ್ದೀನಿ. ಮತ್ತು ಬೇಕಾದಷ್ಟು ನೀರು ಹಾಕಿ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾವಾಗಲೂ ಅಷ್ಟೇ ಇಡ್ಲಿ ಸಾಂಬಾರು ಮಾಡಬೇಕಾದ್ರೆ ಸ್ವಲ್ಪ ನೀರಾಗಿರಬೇಕು, ಬಿಕಾಸ್ ಇಡ್ಲಿ ಎಲ್ಲ ಹೀರಿಬಿಡುತ್ತೆ. ಅದಕ್ಕೆ ಇದ್ರದ್ದು ಕನ್ಸಿಸ್ಟೆನ್ಸಿ ಸಾರಿಗಿಂತೂ ಇನ್ನು ಸ್ವಲ್ಪ ನೀರಾಗಿದ್ದರೆ ಚೆನ್ನಾಗಿರೋದು. ಇದು ಸಿಮ್ ಫ್ಲೇಮಲ್ಲಿ ಈ ಥರ ಚೆನ್ನಾಗಿ ಕುದಿಬೇಕಾದ್ರೆ ನಾವು ಸ್ಟವ್ ಆಫ್ ಮಾಡಿಕೊಂಡು ಸರ್ವ್ ಮಾಡ್ಕೋಬೋದು. ಬಹಳ ರುಚಿಕರವಾದ ಸಾಂಬಾರು ಸವಿಯಲು ಸಿದ್ಧ. ನೀವು ಇದನ್ನು ಡೆಫಿನೆಟಾಗಿ ಟ್ರೈ ಮಾಡ್ತೀರಾ ಅಂತ ಭಾವಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.